ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಫಿಶ್ ಸಾಂಬಾರ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು. ಸ್ವಲ್ಪ ಹುಣಸೆ ಹಣ್ಣು ಬೇಕು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿನ ತುರಿದಾರು ಇಟ್ಕೋಬಹುದು, ಈ ತರ ಪೀಸಾರು ಮಾಡ್ಕೋಬಹುದು, ಸ್ವಲ್ಪ ಚಕ್ಕೆ ಲವಂಗ, ಈರುಳ್ಳಿ, ಹುರುಗಡ್ಲೆ, ಅಚ್ಕಾರದ ಪುಡಿ, ಸಾಂಬಾರ್ ಪೌಡರ್ ಮತ್ತೆ ಅರಿಶಿನ ಪುಡಿ ಇಷ್ಟಿದ್ರೆ ಸಾಕಾಗುತ್ತೆ. ನೀಟಾಗಿ ಮೀನ್ ಸಾಂಬಾರ್ ರೆಡಿ ಮಾಡ್ಬಿಡ್ಬೋದು. ಮೊದಲಿಗೆ ನಾನಿಲ್ಲಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಜಾಸ್ತಿ ಹುಣಸೆ ಹಣ್ಣು ಹಾಕೋಬೇಕು. ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣು ಹಾಕಿದ್ರೆ ಚೆನ್ನಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಮಾತ್ರ ತಗೋಬೇಕು. ಶುಂಠಿ ಆಪ್ಷನಲ್, ಅದು ಬೇಕಿದ್ರೆ ತಗೋಬಹುದು, ಇಲ್ಲಾಂದ್ರೆ ಬೇಡ. ಸ್ವಲ್ಪ ಚಕ್ಕೆ ಮತ್ತೆ ಲವಂಗ, ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿಯನ್ನ ತಗೋತಾ ಇದ್ದೀನಿ. ಅಂದ್ರೆ ನಾನು ಇಲ್ಲಿ ಪೀಸ್ ಮಾಡಾಕೊಂಡಿದ್ದೀನಿ. ತೆಂಗಿನ ತುರಿನೂ ಸಹ ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಒಂದ್ 2 ಈರುಳ್ಳಿಯನ್ನ ಮೀಡಿಯಂ ಆಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ಮತ್ತೆ ಒಂದು ಸ್ಪೂನ್ ಅಷ್ಟು ಹುರ್ಗಡ್ಲೆಯನ್ನ ಹಾಕೋತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, ಮತ್ತೆ 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನ ಫಸ್ಟ್ ನಾನು ಡ್ರೈ ಆಗಿ ಹಾಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಗ್ಲಾಸ್ ಅಷ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಪೂರ್ತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೋತೀರಾ ಸಾಂಬಾರ್ ಅಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ತುಂಬಾ ತರ್ತರಿಯಾಗಿ ಇದನ್ನ ರುಬ್ಕೊಂಡ್ಬಿಟ್ರೆ ಸಾಂಬಾರ್ ತರ್ತರಿ ಅನ್ಸ್ಬಿಡುತ್ತೆ, ಚೆನ್ನಾಗಾಗಲ್ಲ. ನಾನಿಲ್ಲಿ ನೆಕ್ಸ್ಟ್ ಮೀನ್ನ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಒಂದ್ಸರಿ ವಾಶ್ ಮಾಡಿ ಇಟ್ಟಿದ್ದೆ. ಈಗ ಮತ್ತೆ ಸಾಂಬಾರ್ ಮಾಡ್ಬೇಕಾದ್ರೆ ಇನ್ನೊಂದ್ಸರಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಈಗ ನೋಡಿ ಈ ತರ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು, ತುಂಬಾ ಚೆನ್ನಾಗಾಗುತ್ತೆ. ಫಿಶ್ ಅಷ್ಟೇ, ಫಸ್ಟ್ ಒಂದು ಅರಿಶಿನ ಪುಡಿಯಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದಿದ್ರೆ ಆಮೇಲೆ ನಾವು ಅಡ್ಗೆ ಮಾಡ್ಬೇಕಾದ್ರೆ ಇನ್ನೊಂದ್ಸರಿ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ನಾನಿಲ್ಲಿ ಇವತ್ತು ನಾನು ಫಸ್ಟ್ ಉಪ್ಪಲ್ಲಿ ವಾಶ್ ಮಾಡ್ಕೊಂಡಿದ್ದೆ. ನಾನು ಒಂದೊಂದ್ಸರಿ ಉಪ್ಪಲ್ಲಿ ವಾಶ್ ಮಾಡ್ಕೋತೀನಿ, ಒಂದೊಂದ್ಸರಿ ಅರಿಶಿನ ಪುಡಿ ಹಾಕ್ಬಿಟ್ಟು ವಾಶ್ ಮಾಡ್ಕೋತೀನಿ. ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪಿನ ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ, ಫಿಶ್ ಸ್ಮೆಲ್ ಎಲ್ಲ ಹೋಗುತ್ತೆ. ನಾನಿಲ್ಲಿ ಒಂದು 5-6 ಪೀಸ್ನ ಲೈಟ್ ಆಗಿ ಹಾಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ಸಪ್ರೇಟ್ ಆಗಿ ತೆಗೆದಿಟ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆಗೆ. ಫ್ರೈ ಮಾಡೋದನ್ನ ಈಗ ತೋರಿಸ್ತೀನಿ ಯಾವ ತರ ಅಂತ. ಒಂದ್ ಸ್ವಲ್ಪ ಅರ್ಧದಲ್ಲಿ ಸಾಂಬಾರ್ ಮಾಡ್ಕೋತಾ ಇದ್ದೀನಿ. ಸಾಂಬಾರ್ ಮಾಡ್ಲಿಕ್ಕೆ ಫಸ್ಟ್ ಇಲ್ಲಿ ನಾನೊಂದು ಪಾತ್ರೆಗೆ ಒಂದು 3-4 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಸಾಸಿವೆ, 1 ಈರುಳ್ಳಿಯನ್ನ ಉದ್ದದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು, ಅಂದ್ರೆ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು ನೋಡಿ, ಅಲ್ಲಿ ತನಕ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಸ್ವೀಟ್ ಅಂಶ ಬಂದ್ಬಿಡುತ್ತೆ ಅದರಿಂದ. ಈಗ ಇದಕ್ಕೆ ರುಬ್ಬಿದ್ನಲ್ವಾ ಆ ಮಸಾಲವನ್ನ ಸೇರಿಸ್ತಾ ಇದ್ದೀನಿ. ಆ ಮಸಾಲದ ಜೊತೆಗೆ ನಮ್ಗೆ ಈಗ ಎಷ್ಟು ಸಾಂಬಾರ್ಗೆ ನೀರ್ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ನೋಡಿ, ಅಂದ್ರೆ ನಮ್ಗೆ ಯಾವ ತರ ಸಾಂಬಾರ್ ಬೇಕಾಗುತ್ತೆ, ಕೆಲವ್ರಿಗೆ ಗಟ್ಟಿಗೆ ಬೇಕು, ಕೆಲವ್ರಿಗೆ ತೆಳುಗಿರ್ಬೇಕು, ಅದನ್ನ ನೋಡ್ಬಿಟ್ಟು ನೀರ್ನ ಸೇರಿಸ್ಕೊಬೇಕಾಗುತ್ತೆ. ನೋಡಿ ನಾನು ಈ ತರ ಮೀಡಿಯಂ ಆಗಿ ಸೇರಿಸ್ಕೊಂಡಿದ್ದೀನಿ. ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ತೆಳುನೂ ಇಲ್ಲ. ಈ ಹದದಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಈಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು, ಯಾಕೆಂದ್ರೆ ಫಿಶ್ ಹಾಕಿದ್ಮೇಲೆ ನಾವು ಸಾಂಬಾರ್ನ ಕುದ್ಸಕ್ಕಾಗಲ್ಲ ನೋಡಿ. ಅದರಿಂದ ಫಸ್ಟೇ ನಾವು ಸಾಂಬಾರ್ನ ಚೆನ್ನಾಗಿ ಕುದಿಸ್ಕೊಬೇಕು. ನಾನೊಂದು 10 ನಿಮಿಷನೇ ಚೆನ್ನಾಗಿ ಕುದಿಸ್ಕೊತೀನಿ ಈ ತರ. ಅಂದ್ರೆ ಅದೇನ್ ಖಾರ ಎಲ್ಲ ಇರುತ್ತೆ ನೋಡಿ, ಅದ್ರ ಹಸಿ ವಾಸನೆ ಹೋಗೋ ತನಕ, ತೆಂಗಿನಕಾಯಿ ಎಲ್ಲ ಸೇರಿಸಿದೀವಿ ಅಲ್ವಾ, ಅದರಿಂದ ಒಂದು 10 ನಿಮಿಷನೇ ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊಂತೀನಿ. ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ನೋಡ್ಬಿಟ್ಟು ಸೇರಿಸ್ಕೊಬೇಕಾಗುತ್ತೆ. ಇದಕ್ಕೆ ಮುದ್ದೆ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾನು ಮಧ್ಯಾಹ್ನ ಈ ಸಾಂಬಾರ್ನ ಮಾಡ್ತಾ ಇರೋದ್ರಿಂದ ಮುದ್ದೆನೂ ಸಹ ಮಾಡ್ಕೋತಾ ಇದ್ದೀನಿ. ನೈಟ್ ಏನಾದ್ರು ಸಾಂಬಾರ್ ಮಾಡ್ಕೊಂಡಾಗ ಬರೀ ರೈಸ್ ಮಾಡ್ಕೋತೀವಿ ಅಷ್ಟೇ. ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ಫಸ್ಟ್ ನೋಡಿ ಸಾಂಬಾರ್ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೆ. ಫಸ್ಟ್ ಫಿಶಿನ ಹೆಡ್ ಇದೆ ನೋಡಿ, ಅದ್ರ ತಲೆ ಇದೆ ನೋಡಿ, ಅದನ್ನ ಸೇರಿಸ್ತಾ ಇದ್ದೀನಿ. ಯಾಕೆಂದ್ರೆ ಅದನ್ನ ಒಂಚೂರು 2 ಕಡೆ ಕುಕ್ ಮಾಡ್ಕೋಬೇಕು. ಬೇಯಿಸ್ಕೊಳ್ಳಿಲ್ಲ ಅಂದ್ರೆ ಬೇರೆ ಪೀಸ್ ಹಾಕ್ದಾಗ ಅದು ಬೇಯಲ್ಲ ನೋಡಿ. ಆಮೇಲೆ ಅದನ್ನ ಬೇಯಿಸ್ಲಿಕ್ಕೆ ಹೋಗಿ ಬೇರೆ ಪೀಸ್ ಸಹ ತುಂಬಾ ಸಾಫ್ಟ್ ಆಗಿ ಬೆಂದೋಗ್ಬಿಡುತ್ತೆ. ನಾನು ಫಸ್ಟ್ ಫಿಶ್ ತಲೆ ಇದೆಯಲ್ಲ ಅದನ್ನ 1 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ಅಂದ್ರೆ 1 ನಿಮಿಷ ಬೇಯಿಸ್ಬಿಟ್ಟು ಟರ್ನ್ ಮಾಡ್ತೀನಲ್ವಾ, ಆ ಟೈಮಲ್ಲಿ ಬೇರೆ ಪೀಸ್ಗಳನ್ನ ಸೇರಿಸ್ತೀನಿ. ಅವಾಗ ಫಿಶ್ ತಲೆ ಇರುತ್ತೆ ನೋಡಿ, ಅದು ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈ ತರ ಎಲ್ಲ ನಾವು ಪೀಸ್ಗಳನ್ನ ಒಟ್ಟಿಗೆ ಸೇರಿಸ್ಬಿಟ್ರೆ ಫಿಶ್ ತಲೆನ ಇನ್ನೊಂದ್ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ ನೋಡಿ. ಆಮೇಲೆ ಬೇರೆ ಪೀಸ್ಗಳು ಸಾಫ್ಟ್ ಆಗ್ಬಿಡುತ್ತೆ ತುಂಬಾ ಅದರಿಂದ. ಮತ್ತೆ ಇದನ್ನ ತುಂಬಾ ಬೇಯಿಸೋದು ಬೇಡ. ಈಗ ನಾವು ಬೇರೆ ಪೀಸ್ನ ಸೇರಿಸಿದ್ಮೇಲೆ ಮುಚ್ಚಿಬಿಟ್ಟು ಅದೇನ್ ಚೆನ್ನಾಗಿ ಕುದಿ ಬರುತ್ತೆ ನೋಡಿ, ಕುದಿ ಬಂದ ತಕ್ಷಣ ಆಫ್ ಮಾಡ್ಬಿಟ್ರೆ ಆಯ್ತು ಅಷ್ಟೇ. ಫಿಶ್ನ ತುಂಬಾ ಬೇಯಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ. ತುಂಬಾ ಸಾಫ್ಟ್ ಆದ್ರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಲ್ಲ ಫಿಶ್. ಅದು ಏನ್ ಬಿಸಿ ಇರುತ್ತೆ ನೋಡಿ, ಬಿಸಿಯಲ್ಲೇ ಬೆಂದೋಗ್ಬಿಡುತ್ತೆ. ಅದರಿಂದ ಪೀಸ್ಗಳನ್ನ ಸೇರಿಸ್ತೀವಿ ನೋಡಿ, ಅವಾಗ ಕುದಿ ಬಂದ ತಕ್ಷಣ ಆಫ್ ಮಾಡ್ಬಿಡ್ಬೇಕು. ಇದಕ್ಕೆ ನೋಡಿ ಮಧ್ಯಾಹ್ನಕ್ಕೆ ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ ತುಂಬಾ ಚೆನ್ನಾಗಾಗುತ್ತೆ ಫಿಶ್ ಸಾಂಬಾರ್. ಮುದ್ದೆ ಜೊತೆ ಒಂದ್ ಸ್ವಲ್ಪ ರೈಸ್ ಇದ್ರೆ ಸಾಕಾಗ್ಬಿಡುತ್ತೆ ಅಷ್ಟೇ.
ನೈಟ್ ಟೈಮಲ್ಲಿ ಮಾಡ್ಕೊಂಡಾಗ ಹೆವಿ ಆಗ್ಬಿಡುತ್ತೆ, ಯಾಕೆಂದ್ರೆ ಪೀಸ್ ಜೊತೆಗೆ ಮುದ್ದೆ ಎಲ್ಲ ತಿಂದು ರೈಸ್ ಎಲ್ಲ ತಿನ್ನಕ್ಕಾಗಲ್ಲ ನೋಡಿ. ಅದರಿಂದ ಇದಕ್ಕೆ ನೋಡಿ ಸೈಡ್ ಫ್ರೈ ಯಾವ ತರ ಮಾಡ್ಕೊಳ್ಳೋದು ಅಂತ, ಆ ಪೀಸ್ಗೆ ಒಂದೂವರೆ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, ಒಂದ್ ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ನೋಡಿ ಇದು ಫಿಶ್ ಫ್ರೈ ಮಸಾಲಾ ಅಂತ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೇ ಅವರು ಹುಳಿ ಅಂಶದ್ದೆಲ್ಲ ಪೌಡರ್ ಹಾಕಿರ್ತಾರೆ ಸ್ವಲ್ಪ, ತುಂಬಾ ಟೇಸ್ಟಿ ಆಗಿರುತ್ತೆ ಫಿಶ್ ಫ್ರೈಗೆ ಮಾತ್ರ. ಫಿಶ್ ಫ್ರೈ ಮಾಡ್ಬೇಕಾದ್ರೆ ಫಿಶ್ ಫ್ರೈ ಮಸಾಲ ತಂದ್ಬಿಟ್ಟು ಅದನ್ನ ಹಾಕೊಂಡ್ಬಿಟ್ರೆ ಅಂತ 1-2 ಸ್ಪೂನ್ ಅಷ್ಟು ಫಿಶ್ ಫ್ರೈ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂಥರ ಹೋಟೆಲ್ ಸ್ಟೈಲ್ ಬರುತ್ತೆ, ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ತಿಂದಂಗಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಇಟ್ಕೊಂಡ್ರೆ ಆಯ್ತು. ಇಷ್ಟೇ, ಇದು ಸಿಂಪಲ್ ಆಗಿ ಅಚ್ಚ ಖಾರದ ಪುಡಿ, ಸಾಂಬಾರ್ ಪೌಡರ್, ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಫಿಶ್ ಮಸಾಲವನ್ನ ಹಾಕಿದೀನಿ, ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಿಂಬೆ ಹಣ್ಣನ್ನ ಇಲ್ಲಿ ಬೇಕಾದ್ರೂ ಸೇರಿಸ್ಕೊಬಹುದು, ಇಲ್ಲಾಂದ್ರೆ ಫ್ರೈ ಮಾಡ್ತೀವಿ ನೋಡಿ, ಅಲ್ಲಿ ಫ್ರೈ ಆದ್ಮೇಲೆ ಕೊನೆಯಲ್ಲಿ ಬೇಕಾದ್ರೂ ಸೇರಿಸ್ಬೋದು. ನಾನೊಂದ್ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ, ಯಾಕೆಂದ್ರೆ ಮಸಾಲೆ ಎಲ್ಲ ಕೂಡ್ಕೊಳ್ಳಿ ಅಂತ. ಯಾಕೆಂದ್ರೆ ತುಂಬಾ ಡ್ರೈ ಆಗ್ಬಿಟ್ಟಿತ್ತು. ತುಂಬಾ ಡ್ರೈ ಆಗಿಲ್ಲ ಅಂದ್ರೆ, ಮಸಾಲೆ ಎಲ್ಲ ಕರೆಕ್ಟಾಗಿ ಕೂಡ್ಕೊಂಡಿದೆ ಅಂದ್ರೆ ನೀರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೊಂದು ಸ್ಪೂನ್ ಅಷ್ಟು ಮಾತ್ರ ಸ್ಪ್ರಿಂಕಲ್ ಮಾಡ್ಕೊಂಡೆ ಅಷ್ಟೇ. ಈಗ ನೋಡಿ ಚೆನ್ನಾಗಿ ಇದನ್ನ ನೆನಿಲಿಕ್ಕೆ ಒಂದು 10 ನಿಮಿಷ ಬಿಟ್ರೆ ಸಾಕು ಅಷ್ಟೇ, ತುಂಬಾ ಏನ್ ಬಿಡೋ ಅವಶ್ಯಕತೆ ಇಲ್ಲ. ಫಿಶ್ ಚೆನ್ನಾಗಿ ಎಳ್ಕೊಂಡ್ಬಿಡುತ್ತೆ ಮಸಾಲ ಎಲ್ಲಾನು ಬೇಗನೆ. ನಾನು ಇದನ್ನ ನೋಡಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಒಂದು 10 ನಿಮಿಷ ಬಿಡ್ತೀನಿ ಅಷ್ಟೇ. ಯಾಕೆಂದ್ರೆ ಊಟದ ಟೈಮ್ಗೆ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಊಟ ಬಡಿಸ್ಕೊತೀವಿ ನೋಡಿ, ನಾವು ಆ ಟೈಮಲ್ಲಿ ಫ್ರೈ ಮಾಡ್ಕೋತೀವಿ. ಮಧ್ಯಾಹ್ನಕ್ಕೆ ಎಷ್ಟು ಬೇಕು, ರಾತ್ರಿಗೆ ಎಷ್ಟು ಬೇಕು ಅದನ್ನ ನೋಡ್ಕೊಂಡು. ಈಗ ನೋಡಿ ನಾನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ಬೇಕಾಗುತ್ತೆ. ಈಗ ನೋಡಿ ಅದನ್ನ ನಾವು ಊಟದ ಟೈಮಲ್ಲಿ ಈ ತರ ಫ್ರೈ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಫಿಶ್ ಸಾಂಬಾರ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ. ಈಗ ಒಂದು ಪ್ಯಾನ್ಗೆ 2-3 ಸ್ಪೂನ್ ಅಷ್ಟು, ಒಂದ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು, ಏಕೆಂದ್ರೆ ಫ್ರೈ ಆಗ್ಬೇಕಲ್ವಾ ಫಿಶ್. ನಾನು ನೋಡಿ ಒಂದು ಅರ್ಧ ಸೌಟಷ್ಟು ಹಾಕೊಂಡಿದೀನಿ, ಆದ್ರೆ ಒಂದು 3-4 ಸ್ಪೂನ್ ಅಷ್ಟು ಇದೆ ಎಣ್ಣೆ. ಇದಕ್ಕೆ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಫಿಶ್ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಎಲ್ಲ ಫ್ರೈ ಮಾಡಿಡೋ ಅವಶ್ಯಕತೆ ಇಲ್ಲ, 5 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಇದು. ಫಸ್ಟ್ ಒಂದ್ ಸೈಡ್ ಫಿಶ್ ಏನ್ ಹಾಕ್ತಿವಿ ನೋಡಿ, 1 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಸಡನ್ ಆಗಿ ಟರ್ನ್ ಮಾಡಕ್ ಹೋದ್ರೆ ಅದು ಬರಲ್ಲ, ಅದು ಕಚ್ಕೊಂಡ್ಬಿಟ್ಟಿರುತ್ತೆ. ನಂತರ ಒಂದ್ 5 ನಿಮಿಷ, 1 ನಿಮಿಷ ಸಾಕು, ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಬಿಟ್ಬಿಡ್ಬೇಕು. 1 ನಿಮಿಷ ಆದ್ಮೇಲೆ ನೋಡಿ ಈ ತರ ಟರ್ನ್ ಮಾಡ್ಕೊಬೇಕು. ಆ ತರ ಟರ್ನ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನಿಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಸಾಂಬಾರ್ ಮಾಡಿರ್ತೀವಿ ನೋಡಿ ಫಿಶ್ ಸಾಂಬಾರ್, ಅದನ್ನ ಹಾಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಮಸಾಲ ಎಲ್ಲ ಚೆನ್ನಾಗಿ ಆ ಸಾಂಬಾರಲ್ಲಿ ಕೂಡ್ಕೊಂಡ್ಬಿಡುತ್ತೆ. ನಾನು ಅದರಿಂದ 1-2 ಸೌಟಷ್ಟು ನಾನು ಆ ಸಾಂಬಾರ್ನ ಹಾಕೋತೀನಿ. ಅಂದ್ರೆ ಅರ್ಧ ಫಿಶ್ ಫ್ರೈ ಆದ್ಮೇಲೆ ಫಿಶ್ ಸಾಂಬಾರ್ ಇರುತ್ತೆ ನೋಡಿ, ಅದನ್ನ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ಅದ್ರ ಗ್ರೇವಿ ಇರುತ್ತೆ ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ ಫಿಶ್ ಜೊತೆ ತಿನ್ಲಿಕ್ಕೆ. ಇಲ್ಲಾಂದ್ರೆ ಪೂರ್ತಿ ಡ್ರೈ ಮಾಡ್ಕೋತೀವಿ ಅನ್ನೋದಾದ್ರೆ ಸಾಂಬಾರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಅದರಲ್ಲಿ ಗ್ರೇವಿ ಸಿಗಲ್ಲ, ಫಿಶ್ ಫ್ರೈ ಆಗುತ್ತಷ್ಟೇ ಅದು. ನಾನೊಂದ್ ಸ್ವಲ್ಪ ಲೈಟ್ ಗ್ರೇವಿ ತರ ಬರುತ್ತೆ, ತುಂಬಾನು ಗ್ರೇವಿ ಬರಲ್ಲ ಅದು, ಯಾಕೆಂದ್ರೆ ಫ್ರೈ ಆಗ್ಬಿಡುತ್ತೆ ಫಿಶ್ ಜೊತೆ ನೋಡಿ ಈ ತರ. ಆದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ತಿನ್ಲಿಕ್ಕೆ ಸಾಂಬಾರ್ ಹಾಕಿದ್ರೆ. ಅದಕ್ಕೆ ನಾನು ಒಂದೊಂದ್ ಟೈಮಲ್ಲಿ ಈ ತರ ಸಾಂಬಾರ್ನ ಸಹ ಹಾಕ್ತೀನಿ, ಒಂದೊಂದ್ ಟೈಮ್ ಪ್ಲೈನ್ ಆಗಿ ಹಾಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ ಸಾಂಬಾರ್ ಹಾಕಿದ್ಮೇಲೂ ಅಷ್ಟೇ 1 ನಿಮಿಷ ಕಡಿಮೆ ಉರಿನಲ್ಲಿ ಅದು ಸುತ್ತ ಎಣ್ಣೆ ಬಿಡ್ಬೇಕು ನೋಡಿ, ಅಲ್ಲಿ ತನಕ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ನೀಟಾಗಿ ಫ್ರೈ ಆದ್ಮೇಲೆ ಒಂದು ಅರ್ಧ ಭಾಗದಷ್ಟು, ನಾನು ಇಲ್ಲಿ ಅರ್ಧ ಭಾಗ ಫುಲ್ ಹಾಕ್ತಾ ಇಲ್ಲ, 1-2 ಸ್ಪೂನ್ ಅಷ್ಟು ಇಲ್ಲಿ ನಿಂಬೆ ರಸವನ್ನ ಹಾಕೋತಾ ಇದ್ದೀನಿ. ಯಾಕೆಂದ್ರೆ ಫಿಶ್ಗೆ ಯಾವಾಗ್ಲೂ ಒಂದ್ ಸ್ವಲ್ಪ ಹುಳಿ ಜಾಸ್ತಿ ಇದ್ರೇನೆ ಚಂದ. ಚಿಕನ್ಗಿಂತ ಎಲ್ಲ ನೋಡಿದಾಗ ಫಿಶ್ಗೆ ಸ್ವಲ್ಪ ಹುಳಿ ಜಾಸ್ತಿ ಹಾಕೋಬೇಕು, ತಿನ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಫಿಶ್ ಸ್ವಲ್ಪ ಸಪ್ಪೆ ಇರುತ್ತೆ ಅಲ್ವಾ ತಿನ್ಲಿಕ್ಕೆ, ಅದರಿಂದ ಇಷ್ಟೇ. ಇದು ನೋಡಿ ಮುಚ್ಚಿಬಿಟ್ಟು ನೋಡಿ, ಅದೇನು ರೋಸ್ಟ್ ಸಹ ತುಂಬಾ ಬಂದಿಲ್ಲ, ಅದು ಸಾಂಬಾರ್ ಹಾಕಿದ್ರು ಸಹ ಟೇಸ್ಟಿಯಾಗಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಮಧ್ಯಾಹ್ನ ಟೈಮಲ್ಲಿ ಫಿಶ್ ಸಾಂಬಾರ್ ಫುಲ್ ಎಲ್ಲಾ ಪೀಸ್ಗಳನ್ನ ನಾವು ಸಾಂಬಾರಿಗೆ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಕೊಳ್ಳೋದ್ಕಿನ್ನ ಒಂದ್ 4-5 ಪೀಸ್ನ ಆ ತರ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಅದಕ್ಕೊಂದ್ ಸ್ವಲ್ಪ ಸಾಂಬಾರ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಮೇಲ್ ನಿಂಬೆಹಣ್ಣು ಹಾಕೊಂಡ್ಬಿಟ್ರೆ ಅದ್ರ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ತಿನ್ಲಿಕ್ಕೆ ಹಂಚಿನ ತವಾ ಫ್ರೈ ಮಾಡ್ತೀವಿ ನೋಡಿ, ಅದ್ರಗಿನ್ನ ಇದ್ರ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಮಸಾಲಾ ಫ್ರೈ ಬೇರೆ ಮಸಾಲ ಹಾಕಿರ್ತೀವಿ ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಮಧ್ಯಾಹ್ನದ ಅಡ್ಗೆಗೆ ಸಿಂಪಲ್ ಆಗಿ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.